ಎಲ್ರಿಗೂ ನಮಸ್ಕಾರ. ಚಿಣ್ಣರ ಕಲಿಕೆಗೆ ಸ್ವಾಗತ. ಮಕ್ಕಳ, ನಾನು ಇವತ್ತು 7ನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತೇನೆ. ಕೃಷ್ಣ ಅರ್ಜುನನಿಗೆ ಅಂದರೆ ತತ್ವಜ್ಞಾನ ಹೇಳ್ತಾನೆ. ಯಾವ ಥರದ್ದು? ವಿಜ್ಞಾನ ಸಹಿತವಾಗಿರ್ತಕ್ಕಂತಹ ತತ್ವಜ್ಞಾನವನ್ನು ಹೇಳ್ತಾನೆ. ಒಂಚೂರು ಬಿಡದಂಗೆ ಹೇಳ್ತಾನೆ. ಅದನ್ನು ತಿಳಿದುಕೊಂಡ್ರೆ ಈ ಪ್ರಪಂಚದಲ್ಲಿ ಮತ್ತಿನ್ನೇನು ತಿಳ್ಕೊಳ್ಬೇಕಾಗಿರೋದೇ ಇರೋದಿಲ್ಲ. ಆ ರೀತಿ ಇಡೀ ಜಗತ್ತಿನ ಮೂಲ ಕಾರಣವೇ ಭಗವಂತ ಅನ್ನೋದನ್ನು ತಿಳಿಸ್ತಾ ಇದ್ದಾನೆ ಕೃಷ್ಣ. ಹೇಳ್ಕೊಡ್ತೀನಿ, ಹೇಳ್ತೀರಾ ಅಲ್ವಾ ಮಕ್ಕಳ? ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ. ಇದು 7ನೇ ಅಧ್ಯಾಯದ 7ನೇ ಶ್ಲೋಕ. ಇದರಲ್ಲಿ ಏನು ಹೇಳ್ತಾನೆ ಭಗವಂತ ಅಂತಂದರೆ, ಎಲೈ ಧನಂಜಯನೇ, ಅರ್ಜುನಂಗೆ ಹೇಳೋದು, ನನಗಿಂತಲೂ ಪರಮೋಚ್ಚ ಕಾರಣನಾಗಿರ್ತಕ್ಕಂತಹ ಬೇರೆ ವಸ್ತು ಯಾವುದೂ ಇಲ್ಲ. ನಾನೇ ಅಲ್ಟಿಮೇಟ್. ನನಗಿಂತ ಬೇರೆ ಯಾವುದು ಉಚ್ಚವಾದ, ಅಂದರೆ ಉತ್ತಮವಾದ, ಅತ್ಯುತ್ತಮವಾದ ವಸ್ತು ಯಾವುದೂ ಇಲ್ಲ. ಈ ಇಡೀ ಜಗತ್ತು ದಾರದಲ್ಲಿ ಮಣಿಗಳು ಹೇಗೆ ಪೋಣಿಸಿದೆಯೋ ಹಾಗೆ ಎಲ್ಲ ಜೀವಿಗಳು, ಮನುಷ್ಯರು, ಪಶು ಪಕ್ಷಿಗಳು ಪ್ರತಿಯೊಂದು ಕೂಡ ನನ್ನಲ್ಲಿ ಪೋಣಿಸಲ್ಪಟ್ಟಿವೆ ಅಂತ ಹೇಳ್ತಾನೆ ಭಗವಂತ. ಏನಪ್ಪ ಅಂತಂದರೆ, ಜಗತ್ತಿನ ಚರಾಚರ ವಸ್ತುಗಳು ಎಲ್ಲವೂ ಭಗವಂತನ ಪರಾಪ್ರಕೃತಿ ಮತ್ತು ಅಪರಾಪ್ರಕೃತಿಗಳಿಂದಲೇ ಹುಟ್ಟಿದವುಗಳು. ಅಂದರೆ ಭಗವಂತನೇ ಇಡೀ ವಿಶ್ವಕ್ಕೆ ಒಡೆಯ, ಪ್ರಭು, ರಾಜ, ಅವನೇ ಯಜಮಾನ. ಕೃಷ್ಣನೇ ಅದೇ ಕೃಷ್ಣ ನಾನೇ ಅಂತ ಹೇಳ್ತಾನೆ ಭಗವಂತ. ಕೃಷ್ಣನಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮತ್ತೊಂದಿಲ್ಲ. ನಾನೇ ಅಲ್ಟಿಮೇಟ್. ಪರಾಪರ ಪ್ರಕೃತಿಗಳೆರಡೂ ಅವನದೇ ಆದ ಮೇಲೆ ಅವನಿಗಿಂತ ಬೇರೊಂದು ಕಾರಣ ಇರೋದಕ್ಕೆ ಹೇಗೆ ಸಾಧ್ಯ? ನಾನೇ ಇಹ ಅಪರ ಎಲ್ಲದಕ್ಕೂ ನಾನೇ ಕಾರಣ. ಆದ್ದರಿಂದ ಈ ಬೇರೆ ಇನ್ಯಾವ ವಸ್ತುನೂ ಇಲ್ಲ. ಹೇಗೆ ದಾರದಲ್ಲಿ ಮಣಿಗಳು ಪೋಣಿಸ್ಕೊಂಡಿರುತ್ತೋ ಹಾಗೆ ಪರಾಪರ ಪ್ರಕೃತಿಗಳು ಭಗವಂತನಲ್ಲಿಯೇ ಹೆಣೆದುಕೊಂಡು ಬಿಟ್ಟಿವೆ. ಪರಾಪರ ಪ್ರಕೃತಿಗಳು ಪರಮಾತ್ಮನಿಂದಲೇ ಹುಟ್ಟಿವೆ. ಈ ಪರಾಪರ ಪ್ರಕೃತಿಗಳಲ್ಲಿಯೂ ಪರಮಾತ್ಮನ ಆವಿರ್ಭಾವ ಇದೆ. ಮಣಿಗಳು ಬೇರೆ ಬೇರೆ ಬಣ್ಣ, ಬೇರೆ ಬೇರೆ ಕಾಂತಿ, ಬೇರೆ ಬೇರೆ ಗಾತ್ರ ಇದ್ದರೂ ಕೂಡ ಒಂದೇ ದಾರದಿಂದ ಪೋಣಿಸ್ಕೊಳ್ಬಿಟ್ಟಿರೋ ಹಾಗೆ ಅವುಗಳ ಸೂತ್ರ ಒಂದೇ ದಾರ ಸಮವಾಗಿ ಸೇರಿಕೊಂಡಿದೆ. ಹಾಗೆ ವಿವಿಧ ವಿಧವಾಗಿರ್ತಕ್ಕಂತಹ ಭೂತಗಳಲ್ಲಿ, ಅಂದರೆ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಜೀವಿಗಳಲ್ಲಿ, ಮನುಷ್ಯನಲ್ಲಿ, ಎಲ್ಲರಲ್ಲೂ ಕೂಡ ಏಕರೂಪವಾಗಿರ್ತಕ್ಕಂತಹ ಪರಬ್ರಹ್ಮ ಅಡಗಿದೆ. ಹೇಗೆ ಸೂತ್ರದ ದಾರದ ಥರನೇ ಎಲ್ಲವೂ ಕೂಡ ಸೇರ್ಕೊಂಡ್ಬಿಟ್ಟಿದೆ. ಮಣಿಗಳು ಹೊರಗೆ ಕಾಣಿಸ್ತಾ ಇದ್ರೂ ಕೂಡ ದಾರ ಕಾಣಿಸಲ್ಲ, ಅದು ಮರೆಯಾಗಿರುತ್ತಲ್ವ. ಹಾಗೆ ಭಗವಂತ ಎಲ್ಲ ಜೀವಿಗಳಲ್ಲೂ ಕೂಡ ನಿಗೂಢನಾಗಿದ್ದಾನೆ. ಇಲ್ಲಿರ್ತಕ್ಕಂತಹ ನಮಗೆ ಕಾಣಿಸ್ತಕ್ಕಂತಹ ಪ್ರಕೃತಿ, ನಮಗೆ ಕಾಣಿಸ್ದೇ ಇರ್ತಕ್ಕಂತಹ ಪ್ರಕೃತಿ ಅಂತಂದರೆ ಇಹ ಪರ ಎರಡೂ ಕಡೆ ಎಲ್ಲೆಲ್ಲಿ ಜೀವಿಗಳಿದೆಯೋ, ಎಲ್ಲೆಲ್ಲಿ ಪ್ರಾಣಿ ಪಕ್ಷಿಗಳು, ಜೀವಿಗಳು, ಮನುಷ್ಯರು, ದೇವತೆಗಳು ಎಲ್ಲವೂ ಕೂಡ ನನ್ನಲ್ಲಿ ಹಾರತ್ತರ. ಈಗ ವಿಧವಾಗಿರ್ತಕ್ಕಂಥ ಹೂವು, ಸಂಪಿಗೆ, ಮಲ್ಲಿಗೆ, ಜಾಜಿ, ಸೇವಂತಿಗೆ ಎಲ್ಲದೂ ಸೇರಿಸಿ ಒಂದು ಹಾರ ಮಾಡ್ದಂಗೆ
ಎಲ್ಲ ಹೂಗಳು, ಎಲ್ಲ ಬಗೆ ಬಗೆಯ ಹೂಗಳು, ಬಗೆ ಬಗೆಯ ಬಣ್ಣದ ಹೂಗಳು ಎಲ್ಲವೂ ಸೇರಿ ದಾರ ಆಗಿ ಆ ಭಗವಂತನಿಗೆ ಹಾರ ಹಾಕ್ದಂಗೆ ಹೆಂಗೆ ಎಲ್ಲವೂ ಒಂದರಲ್ಲೇ ಇರುತ್ತೋ ಹಾಗೆ ಅಷ್ಟೂ ಆತ್ಮಗಳು ಪರಮಾತ್ಮನಲ್ಲಿ ಲೀನವಾಗಿದೆ ಅಂತ ಹೇಳ್ತಾನೆ. ಎಲ್ಲ ನಾನೇ ಅಂತ ಹೇಳ್ತಾನೆ. ನಿಜವಾಗ್ಲೂ ಈ ಶ್ಲೋಕವನ್ನು ಹೇಳ್ಕೊಡೋದ್ರಿಂದ ಮಕ್ಕಳ ಎಂಥದ್ದೇ ರೋಗ ಇದ್ದರೂ ಕೂಡ ನಾಶವಾಗ್ಬಿಡತ್ತೆ. ಎಲ್ಲೆಲ್ಲೂ ನಮಗೆ ಭಗವಂತನನ್ನೇ ಕಾಣ್ತಕ್ಕಂತಹ ಯೋಗ್ಯತೆ ನಮಗೆ ಉಂಟಾಗತ್ತೆ. ಮಕ್ಕಳ, ಇವಾಗ ನಾವು ಮತ್ತೆ ಎಲ್ಲ ಒಟ್ಟಿಗೆ ಈ ಶ್ಲೋಕವನ್ನು ಹೇಳೋಣ. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಶುಭಮಸ್ತು.